ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ರಕ್ಷಾಬಂಧನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವು ನಿಜವಾಗಿ ಅಣ್ಣನನ್ನು ತಮ್ಮನನ್ನು ಪ್ರೀತಿಸುವವರಾಗಿದ್ದರೆ ದಯವಿಟ್ಟು ಈ 5 ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಈ ತಪ್ಪನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮನ ಜೀವನ ಹಾಳಾಗುವ ಚಾನ್ಸಸ್ ಇರ್ತದೆ. ಮತ್ತು ಅವರ ಖುಷಿ ಕೂಡ ಕಳ್ಕೊಳ್ತಾರೆ. ನಿಮ್ಮ ಸಂಬಂಧ ಕೂಡ ಅಂದರೆ ನಿಮ್ಮ ಮತ್ತು ನಿಮ್ಮ ಅಣ್ಣನ ಸಂಬಂಧ ಅಥವಾ ನಿಮ್ಮ ಮತ್ತು ನಿಮ್ಮ ತಮ್ಮನ ಸಂಬಂಧ ಬಿರುಕು ಬೀಳುವ ಸಾಧ್ಯತೆ ಇರುತ್ತೆ. ಯಾವುದೇ ವಿಷಯದಲ್ಲಾದರೂ ಏನಾದರೂ ಒಂದು ತೊಂದರೆಯಾಗಿ ನೀವು ದೂರ ಆಗುವ ಸಂಭವ ಬರುತ್ತೆ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ನಿಮಗೆ ನಿಜವಾಗಿ ನಿಮ್ಮ ಅಣ್ಣನ ಮೇಲೆ ತಮ್ಮನ ಮೇಲೆ ಪ್ರೀತಿ ಇದೆ, ಅವರು ಮುಂದೆ ಬರಬೇಕು, ಅವರದ್ದು ಜೀವನದಲ್ಲಿ ಏಳಿಗೆ ಆಗಬೇಕು, ಅವರು ಕೂಡ ಎಲ್ಲರಂತೆ ಖುಷಿಯಾಗಿರಬೇಕು ಅಂತ ಹೇಳಿದರೆ ದಯವಿಟ್ಟು ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಾವು ಅಣ್ಣನಿಗೆ ಅಥವಾ ತಮ್ಮನಿಗೆ ರಾಖಿ ಕಟ್ಟುವ ಇದು ಅರ್ಥ ಏನಂತ ಹೇಳಿದರೆ, ನಮ್ಮ ತಮ್ಮ ಅಥವಾ ನಮ್ಮ ಅಣ್ಣ ನಮಗೆ ರಕ್ಷಣೆ ಕೊಡಲಿ ಅಂತ ಹೇಳ್ಕೊಂಡು, ಅಂದರೆ ಅಣ್ಣ ತಮ್ಮಂದರು ರಕ್ಷಣೆ ಕೊಡ್ತಾರೆ, ಕೊಡೋದಿಲ್ಲ ಅಂತ ಹೇಳ್ಕೊಂಡಲ್ಲ. ಅದರ ಅರ್ಥ ಆ ರೀತಿಯಲ್ಲಿ ಇರೋದು. ಅಂದರೆ ನಿನಗೆ ಪ್ರತಿದಿನ ನಾನು ಅಣ್ಣನ ಸ್ವರೂಪದಲ್ಲಿ ಅಥವಾ ಅಣ್ಣನಾಗಿ ಯಾವತ್ತೂ ನಿಮಗೆ ರಕ್ಷಣೆ ಕೊಡ್ತೇನೆ, ನಿನ್ನ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ಕೊಂಡು ಅವರು ನಿಮಗೆ ಪ್ರಾಮಿಸ್ ಕೊಡ್ತಾರಲ್ಲ. ಆದ್ದರಿಂದ ನಿಮಗೆ ಅಣ್ಣ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಿಮ್ಮ ಅಣ್ಣನಿಗೆ ನೀವು ರಕ್ಷೆ ಕಟ್ತಾ ಇರ್ತೀರಲ್ವ, ಅದನ್ನು ಕೂಡ ನೀವು ಒಟ್ಟಾರೆ ಹೇಗೆ ಕಟ್ಟಲಿಕ್ಕಿಲ್ಲ, ಆಯಿತಾ. ನಿಮಗೆ ಹೇಗೆ ರಕ್ಷಣೆ ಬೇಕು ನೋಡಿ ನಿಮ್ಮ ಅಣ್ಣನಿಂದ ನಿಮ್ಮ ತಮ್ಮನಿಂದ, ಅದೇ ರೀತಿಯಲ್ಲಿ ನಿಮ್ಮ ತಮ್ಮನಿಗೂ ಅಥವಾ ನಿಮ್ಮ ಅಣ್ಣನಿಗೂ ಕೂಡ ನಿಮ್ಮಿಂದ ಒಳ್ಳೆಯದಾಗಬೇಕಲ್ವಾ. ನಿಮಗೆ ರಕ್ಷಣೆ ಸಿಗ್ತದೆ ಅಂತ ಹೇಳ್ಕೊಂಡು ಅವರ ಜೀವನ ಹಾಳಾಗೋದನ್ನು ನೋಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಎರಡನೇದು ಏನಂತ ಹೇಳಿದರೆ, ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗೋ ತನಕ ಅಣ್ಣ ತಮ್ಮಂದರ ಜೊತೆಗೆ ಚೆನ್ನಾಗೇ ಇರ್ತೀರ. ಯಾವುದೋ ಒಂದು ಸಂಬಂಧದಲ್ಲಿ ಬಿರುಕು ಬಂದು ಏನೋ ಜಗಳನೋ ಏನೋ ಕಿರಿಕಿರಿನೋ ಆಗಿ ನೀವು ಬೇರೆ ಆಗುವಾಗ ಚಾನ್ಸಸ್ ಇರ್ತದೆ. ಆವಾಗ ನೀವು ರಕ್ಷಾಬಂಧನದ ಸಮಯದಲ್ಲಿ ನಾನು ಹೋದ ವರ್ಷ ಅಣ್ಣನಿಗೆ ರಾಖಿ ಕಟ್ಟಿದ್ದೆ, ತಮ್ಮನಿಗೆ ರಾಖಿ ಕಟ್ಟಿದ್ದೆ, ಯಾಕೆ ಈ ಥರ ಆಯಿತು, ಈ ಸಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಹಾಗೆಲ್ಲ ನೀವು ಹೇಳುವ ಹಾಗೆ ಆಗಬಾರ್ದಲ್ಲ. ಆ ಕಾರಣಕ್ಕೆ ನಾನು ಹೇಳಿದ್ದು, ಇನ್ನು ಮುಂದಾದರೂ ಉಂಟಲ್ಲ ಈ 5 ತಪ್ಪುಗಳನ್ನು ನಾನು ಕೂಡ ಸೇರಿ ಮಾಡೋದು ಬೇಡ ಅಂತ ಹೇಳ್ಕೊಂಡು. ಯಾಕೆಂತ ಹೇಳಿದ್ರೆ ನನಗೆ ಕೂಡ ಇಬ್ಬರು ತಮ್ಮಂದರು ಇದ್ದಾರೆ. ನೀವು ವಿಡಿಯೋ ನೋಡ್ತಾ ಇರುವವರಿಗೂ ಕೂಡ ಅಣ್ಣ ತಮ್ಮಂದರು ಇರ್ತಾರೆ ಅಲ್ವಾ. ಯಾರು ಕೂಡ ಈ ತಪ್ಪು ಮಾಡೋದು ಬೇಡ ಅಂತ ಹೇಳ್ಕೊಂಡು ನಾವು ರಕ್ಷಾಬಂಧನ ಮಾಡೋದು ಏನಂತ ಹೇಳಿದರೆ, ನಾರ್ತ್ ಇಂಡಿಯನ್ ಅವರಿಂದ ಕಲ್ತಿದ್ದು, ಆಯಿತಾ. ಆದರೆ ನಾವು ಉಂಟಲ್ಲ ಅವರು ಮಾಡ್ತಾರೆ ನೋಡಿ, ಅಂದರೆ ಉತ್ತರ ಭಾರತದವರು ಮಾಡ್ತಾರೆ ನೋಡಿ, ಅದೇ ಪದ್ಧತಿಯನ್ನು ನಾವು ಆಚರಿಸೋದಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಸುಮ್ಮನೆ ಒಂದು ಅಣ್ಣನಿಗೋ ತಮ್ಮನಿಗೋ ಹೋಗ್ತೇವೆ, ರಾಖಿ ಕಟ್ತೇವೆ, ಅವ್ರ ಹತ್ರ ಹಣ ತೊಗೊಳ್ತೇವೆ, ಹಿಡ್ಕೊಳ್ತೇವೆ, ಅಷ್ಟೇ ಮಾಡೋದಲ್ಲ. ಆದರೆ ಅವರು ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಆದ್ದರಿಂದ ನಾನು ಹೇಳೋದು, ಅವರು ಸಂಪ್ರದಾಯದ ಪ್ರಕಾರ ಯಾವ ರೀತಿಯಲ್ಲಿ ಮಾಡ್ತಾರೆ ನೋಡಿ, ಅದೇ ಸಂಪ್ರದಾಯದ ಪ್ರಕಾರ ನಾವು ಮಾಡುವ ಅಂತ. ಯಾಕೆಂತ ಹೇಳಿದರೆ ನಮ್ಮ ಅಣ್ಣ ತಮ್ಮ ಕೂಡ ಖುಷಿಯಾಗಿರ್ಬೇಕಲ್ಲ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಅಣ್ಣನಿಗೆ ಅಥವಾ ತಮ್ಮನಿಗೆ ರಾಖಿ ಕಟ್ಟಬೇಕು ಅಂತ ಹೇಳ್ಕೊಂಡು ನಿಮಗೆ ಎಣಿಸಿದರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ ನಿಮ್ಮ ಅಣ್ಣನಿಗೆ ಅಥವಾ ತಮ್ಮನಿಗೆ ಹೋಗಿ ಪೋಸ್ಟ್ ಮುಖಾಂತರ ಕಳಿಸೋದು ಬೇಡ. ಈಗ ತುಂಬ ದೂರದಲ್ಲಿ ಇದ್ದಾರೆ ಅಂತ ಹೇಳಿದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ, ಪೋಸ್ಟ್ ಮುಖಾಂತರ ಕಳಿಸ್ತಾರೆ, ಆಯಿತಾ. ಆದರೆ ನಿಮ್ಮ ಅಣ್ಣ ಅಥವಾ ತಮ್ಮ ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಉಂಟಲ್ಲ ಯಾರ ಹತ್ರನೋ ಕೊಟ್ಟು ಕಳಿಸೋದು ಬೇಡ. ನೀವೇ ಅವರ ಮನೆಗೆ ಹೋಗಿ, ಆಯಿತಾ. ಅಣ್ಣ ತಮ್ಮ ಎಲ್ಲಿದ್ದಾರೆ ನೋಡಿ ಆ ಜಾಗಕ್ಕೆ ಹೋಗಿ. ಇಲ್ಲ ಅಂತ ಹೇಳಿದರೆ ನಿಮಗೆ ಅಲ್ಲಿ ಹೋಗುವ ಪರಿಸ್ಥಿತಿಯೇ ಇಲ್ಲ ಅಂತ ಹೇಳ್ಕೊಂಡು, ಆದರೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಅಣ್ಣನನ್ನು ಅಥವಾ ತಮ್ಮನನ್ನೇ ನಿಮ್ಮ ಮನೆಗೆ ಕರೆಸ್ಕೊಳ್ಳಿ, ಆಯಿತಾ. ಆ ದಿವಸ ಬರಲಿಕ್ಕೆ ಹೇಳಿ, ಖಂಡಿತ ಬರ್ತಾರೆ. ಅಷ್ಟು ದ್ವೇಷ ಮಾಡುವವರು ಯಾರೂ ಇರುವುದಿಲ್ಲ ಭೂಮಿ ಮೇಲೆ, ಆಯಿತಾ. ತಂಗಿ ಅಥವಾ ಅಕ್ಕ ಆದವರು ಪ್ರೀತಿಯಿಂದ ಕರೆದ್ರೆ ಬರ್ತೀಯಾ ಅಂತ ಹೇಳ್ಕೊಂಡು ಕರೆದ್ರೆ ಖಂಡಿತ ಬರ್ತಾರೆ, ಆಯಿತಾ. ಆದ್ದರಿಂದ ನಾನು ಹೇಳೋದು, ಏನು ಮಾಡಿ ಅಂತ ಹೇಳಿದರೆ, ನೀವು ಅವರನ್ನು ಕರೆಸಿ. ಇಲ್ಲ ಅಂತ ಹೇಳಿದರೆ ನೀವೇ ಹೋಗುವಾಗ ಏನು ಮಾಡಿ ಅಂತ ಹೇಳಿದರೆ, ಬರೇ ರಾಖಿ ಕಟ್ಟುವುದಲ್ಲ, ನೀವು ಏನು ಮಾಡಿ ಅಂತ ಹೇಳಿದ್ರೆ ಮನೆಯಲ್ಲೇ ಅಕ್ಷತೆ ಮಾಡಬೇಕು. ಅಕ್ಷತೆ ಮಾಡಬೇಕಾದ್ರೆ ನೀವು ನೆನಪಿಟ್ಕೊಳ್ಬೇಕು ಏನಂತ ಹೇಳಿದರೆ, ಅಕ್ಕಿ ಕಟ್ಟಾಗಿರಬಾರ್ದು, ಆಯಿತಾ. ಚೆನ್ನಾಗಿರುವ, ನೀವು ದೇವರಿಗೆ ಯಾವ ರೀತಿ ಅಕ್ಷತೆ ಮಾಡ್ತೀರಿ ನೋಡಿ ಅದೇ ರೀತಿಯಲ್ಲೇ ಚೆನ್ನಾಗಿರುವ ಅಕ್ಕಿಯಿಂದನೇ ಅಕ್ಷತೆ ಮಾಡಿ, ಆಮೇಲೆ ಒಂದು ದೀಪವನ್ನು ಇಟ್ಕೊಳ್ಬೇಕು, ನಂತರ ಸ್ವೀಟನ್ನು ಇಟ್ಕೋಬೇಕು, ಆಯಿತಾ. ಮತ್ತು ಕುಂಕುಮವನ್ನು ಇಟ್ಕೋಬೇಕು. ಅಷ್ಟನ್ನು ಇಟ್ಕೊಂಡು ನೀವು ಹೋಗಬೇಕು, ಆಯಿತಾ. ಅಣ್ಣನ ಮನೆಗೆ ಅಥವಾ ತಮ್ಮನ ಜೊತೆಗೆ ಮನೆಗೆ ಹೋಗಬೇಕು. ಇಲ್ಲ ಅವರು ಯಾವ ಜಾಗದಲ್ಲಿದ್ದಾರೆ ನೋಡಿ, ಅಂದರೆ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯಲ್ಲಿ ಏನು ಮಾಡಿ ಅಂತ ಹೇಳಿದರೆ, ಫಸ್ಟು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ನಿಮ್ಮ ಅಣ್ಣನಿಗೆ ಅಥವಾ ತಮ್ಮನಿಗೆ ಫಸ್ಟು ತಿಲಕವನ್ನು ಇಡಬೇಕು, ಆಯಿತಾ. ಅಂದರೆ ಕುಂಕುಮವನ್ನು ಇಡಬೇಕು. ಕುಂಕುಮವನ್ನು ಇಟ್ಟು ಆದ ನಂತರ ಏನು ಮಾಡಿ ಅಂತ ಹೇಳಿದರೆ, ರಾಖಿಯನ್ನು ಕಟ್ಟಿ ಆದ ನಂತರ ನಿಮಗೆ, ಅಂದರೆ ನೀವು ರಾಖಿ ಕಟ್ಟಿದಂಥವರು ನಿಮ್ಮ ಅಣ್ಣನಾಗಿದ್ದರೆ, ಆಯಿತಾ. ಅಣ್ಣನಾಗಿದ್ದರೆ ಏನು ಮಾಡಿ ಅಂತ ಹೇಳಿದರೆ, ಅಕ್ಷತೆಯನ್ನು ಉಂಟಲ್ಲ ತಲೆ ಮೇಲೆ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರಲ್ಲ. ಆದ್ದರಿಂದ ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರಿಗೆ ಅಕ್ಷತೆ ತಲೆ ಮೇಲೆ ಹಾಕಲಿಕ್ಕಿಲ್ಲ, ಚಿಕ್ಕವರು. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಅವರದ್ದು
ಕಾಲು ಉಂಟಲ್ಲ, ಪಾದಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಕಾಲಿಗೆ ಅಕ್ಷತೆಯನ್ನು ಹಾಕಿ, ನಿಮ್ಮಕ್ಕಿಂತ ಚಿಕ್ಕವರು ನಿಮ್ಮ ತಮ್ಮಂದರಾಗಿದ್ದರೆ ಆ ಅಕ್ಷತೆಯನ್ನು ಅವರ ತಲೆಗೆ ಹಾಕಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆರತಿಯನ್ನು ಇದು ಬೆಳಗಬೇಕು, ಆಯ್ತಾ? ಚಂದ ಮಾಡಿ ಆರತಿ ಬೆಳಗಬೇಕಾದ್ರೂ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ, ಸುಮ್ಮನೆ ಬೆಳಗುವುದಲ್ಲ, ಆಯ್ತಾ? ಅದರ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಾರೆ ಮಾಡಿದ ಸ್ವೀಟ್ ಆದರೆ ತುಂಬ ಒಳ್ಳೆಯದು, ಆಯ್ತಾ? ಸ್ವೀಟನ್ನು ಅವರಿಗೆ ತಿನ್ನಿಸಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಅವರ ಹತ್ರ ಹಣ ತಗೊಳ್ಳಿ. ಅದನ್ನು ಬಿಟ್ಕೊಂಡು ಉಂಟಲ್ಲ, ಹಣ ತಗೊಳ್ಬೇಕಂತ ಇಲ್ಲ, ಅವರು ಕೊಟ್ಟರೆ ಮಾತ್ರ ತಗೊಳ್ಳಿ. ಸುಮ್ಮನೆ ನಾನು ಹೇಳ್ತಾ ಇರೋದು ಏನಂದರೆ, ಕೆಲವರ ಹತ್ರ ಇರ್ತದೆ, ಕೆಲವರ ಹತ್ರ ಇರುವುದಿಲ್ಲ. ಆದ ಕಾರಣಕ್ಕೆ ರಾಖಿ ಹಬ್ಬವನ್ನು ನಾವು ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿರಬೇಕು, ನಮ್ಮ ಇದು ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಕಟ್ಟಬೇಕು ಹೊರತು ಅಣ್ಣನಿಂದ ನನಗೆ ಎಂತಾದರೂ ಸಿಗ್ತದ, ಅಣ್ಣ ನನಗೆ ಎಂತಾದರೂ ಕೊಡ್ತಾನ, ಆ ಥರ ಎಣಿಸ್ಕೊಂಡು ಕಟ್ಟಲಿಕ್ಕೆ ಹೋಗಬೇಡಿ, ಆಯಿತಾ? ಅಂದರೆ ಅವ್ರದ್ದು ಪರಿಸ್ಥಿತಿ ಕೂಡ ನೀವು ನೋಡಬೇಕಲ್ವಾ, ಪ್ರೀತಿಯನ್ನು ಮುಖ್ಯ ಅಲ್ವಾ, ಅದರಿಂದ ಹೇಳ್ತಾ ಇರೋದು. ಅದರ ನಂತರ ನಿಮ್ಮದು ಅಣ್ಣ ಅಂದರೆ ದೊಡ್ಡವರಾಗಿದ್ದರೆ ಅವರ ಕಾಲು ಮುಟ್ಟಿ ಆಶೀರ್ವಾದ ತಗೊಳ್ಳಿ. ಚಿಕ್ಕವರಾಗಿದ್ದರೆ ನೀವೇ ಆಶೀರ್ವಾದ ಕೊಡಿ, ಅಂದರೆ ನಿಮಗೆ ಇನ್ನು ಮುಂದೆ ಕೂಡ ಒಳ್ಳೆಯದಾಗಲಿ, ನಿನ್ನ ಜೀವನ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡಿ, ಆಯಿತಾ? ಫಸ್ಟು ನೀವು ಮಾಡಬೇಕಾದ್ದು ಇಷ್ಟು. ಇವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಇವಾಗ ಮೊದಲನೇದು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು. ನಾರ್ತ್ ಇಂಡಿಯನ್ ಎಲ್ಲ ಮಾಡ್ತಾರೆ ನೋಡಿ, ಸೇಟುಗಳು ಮಾರ್ವಾಡಿಗಳು ಮಾಡ್ತಾರೆ ನೋಡಿ, ಆ ರೀತಿಯ ಪದ್ಧತಿಯನ್ನು ನಿಮಗೆ ನಾನು ಹೇಳಿ ಕೊಡ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ಸರಿಯಾಗಿ ತಿಳ್ಕೊಳ್ಳಿ, ಆಯಿತಾ? ನಿಮ್ಮ ಅಣ್ಣ ತಮ್ಮನ ಸಂಬಂಧ ಚೆನ್ನಾಗಿರಬೇಕು, ನಿಮ್ಮ ಸಂಬಂಧ ಸಾಯೋ ತನಕ ಒಳ್ಳೆ ರೀತಿಯಲ್ಲೇ ಇರಬೇಕು ಅಂತ ಹೇಳಿದರೆ ಇದನ್ನು ಮಾಡಿ. ಫಸ್ಟು ನೀವು ಅಣ್ಣನಿಗೆ ಅಥವಾ ತಮ್ಮನಿಗೆ ರಾಖಿ ಕಟ್ಟುವಕ್ಕಿಂತ ಮುಂಚೆ ರಾಖಿಯನ್ನು ಏನು ಮಾಡಬೇಕು ಅಂತ ಹೇಳಿದರೆ ದೇವರಿಗೆ, ಆಯಿತಾ? ದೇವರಿಗೆ ನಿಮ್ಮ ಅಣ್ಣನ ಸ್ವರೂಪದಲ್ಲಿ ನೀವು ಕಟ್ಟಬೇಕು. ಅದು ಯಾವ ದೇವರಿಗೆ ಅಂದರೆ, ಮೊದಲು ಗಣಪತಿಗೆ, ಎರಡನೇದು ಹನುಮಂತನಿಗೆ, ಮೂರನೇದು ಕೃಷ್ಣನಿಗೆ, ಆಯಿತಾ? 3 ಜನರಿಗೆ ರಾಖಿಯನ್ನು ಕಟ್ಟಬೇಕು. ಅಂದರೆ ಮತ್ತೆ ಶಿವನಿಗೆ ಕೂಡ ಆಗ್ತದೆ, ಯಾವುದೇ ಕೂಡ ಅಂದರೆ ವಿಷ್ಣುವಿಗೆ ಕೂಡ ಆಗ್ತದೆ, ಯಾವುದು ಕೂಡ ಆಗ್ತದೆ. ನಿಮ್ಮ ಮನೆಯಲ್ಲಿ ಯಾವುದು ದೇವರುಂಟು ನೋಡಿ, ಮೇಯ್ನಾಗಿ ಗಣಪತಿಯ ಫೋಟೋಕ್ಕೆ, ಆಯಿತಾ, ಒಂದು ರಾಖಿಯನ್ನು ಇಡಿ, ಆಯಿತಾ? ನಿಮ್ಮ ಅಣ್ಣನ ಸ್ವರೂಪದಲ್ಲಿ ರಾಖಿ ಇಡಿ. ಇದನ್ನು ಉಂಟಲ್ಲ, ನಮ್ಮ ನಾರ್ತ್ ಇಂಡಿಯನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತುಂಬ ಶುಭ ಅಥವಾ ಮಂಗಳ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಅಣ್ಣನಿಗೆ ಮತ್ತು ತಮ್ಮನಿಗೆ ರಾಖಿ ಕಟ್ಟುವಕ್ಕಿಂತ ಮುಂಚೆ ದೇವರಿಗೆ ರಾಖಿ ಕಟ್ಟಿದರೆ ತುಂಬ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಅಣ್ಣ ಮತ್ತು ನಿಮ್ಮ ತಮ್ಮನ ಜೀವನ ಉಂಟಲ್ಲ ಸುಖಕರವಾಗಿ ಇರ್ತದೆ, ಅವರಿಗೆ ಕಷ್ಟ ಬರುವುದಿಲ್ಲ, ಆಯಿತಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಅವರ ಆಸೆ ಆಕಾಂಕ್ಷೆ ಎಲ್ಲದೂ ಈಡೇರ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಮತ್ತೇನಂತ ಹೇಳಿದರೆ, ಅವರು ಚೆನ್ನಾಗಿದ್ದರೆ ಅವರು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ, ಆಯಿತಾ? ಅಂದರೆ ಅಣ್ಣ ಅಥವಾ ತಮ್ಮ ಚೆನ್ನಾಗಿದ್ದರೆ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ದರಿಂದ ಹೇಳೋದು ಏನಂತ ಹೇಳಿದರೆ, ಇದೊಂದು ಫಸ್ಟು ಕೆಲಸ ಮಾಡಿ. ಡೈರೆಕ್ಟಾಗಿ ನೀವು ರಾಖಿ ತಗೊಬಂದು ಕೂಡಲೇ ದೇವರಿಗೆ ಇಡದೆ ಉಂಟಲ್ಲ, ಅಣ್ಣ ತಮ್ಮನಿಗೆ ಕಟ್ಟಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿರುವ ದೇವರಿಗೆ ಫಸ್ಟು ಇಟ್ಟು ಆಮೇಲೆ ಬೇಕಾದರೆ ಅದೇ ರಾಖಿಯನ್ನು ಬೇಕಾದರೆ ನೀವು ಅಣ್ಣ ತಮ್ಮನಿಗೆ ಕಟ್ಬೋದು. ಇಲ್ಲ ಅಂತ ಹೇಳಿದರೆ ದೇವರಿಗೆ ಅಂತ ಹೇಳ್ಕೊಂಡು ಕಟ್ಟಿ ಆಯ್ತಲ್ವಾ, ಇನ್ನು ಬೇರೆ ರಾಖಿನನ್ನು ತಂದು ಬೇಕಾದರೆ ನೀವು ಅಣ್ಣನಿಗೆ ಅಥವಾ ತಮ್ಮನಿಗೆ ಕಟ್ಬೋದು, ಯಾವುದು ಬೇಕಾದರೆ ಮಾಡ್ಬೋದು. ಆದರೆ ಈ ಥರ ಮಾಡಿ ನೀವು ನಿಮ್ಮ ಅಣ್ಣನಿಗೆ ತಮ್ಮನಿಗೆ ಒಳ್ಳೆಯದಾಗುವ ಹಾಗೆ ಮಾಡಿ. ಎರಡನೇದೇನಂತ ಹೇಳಿದರೆ, ರಾಹುಕಾಲದಲ್ಲಿ ಯಾವ ಇದು ಕಾರಣಕ್ಕೂ ಕೂಡ ನೀವು ರಾಖಿ ಕಟ್ಟಲಿಕ್ಕೆ ಹೋಗಬೇಡಿ, ಆಯಿತಾ? ನಿಮಗೆ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇರಲಿ, ಅಥವಾ ಅಣ್ಣನಿಗೆ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇರಲಿ, ತಮ್ಮನಿಗೆ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇರಲಿ, ಆದರೆ ದಯವಿಟ್ಟು ರಾಹುಕಾಲದಲ್ಲಿ ಯಾವ ಕಾರಣಕ್ಕೂ ಕೂಡ ರಾಖಿ ಕಟ್ಟಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಚಿಕ್ಕ ತಮ್ಮ, ಓದುವ ತಮ್ಮ ಆಗಿದ್ರೂ ಕೂಡ ಪರವಾಗಿಲ್ಲ, ಕೆಲಸಕ್ಕೆ ಹೋಗುವ ತಮ್ಮ ಅಥವಾ ಅಣ್ಣ ಆಗಿದ್ರೂ ಕೂಡ ಪರವಾಗಿಲ್ಲ. ಯಾಕೆ ಅಂತ ಹೇಳಿದರೆ, ರಾಹುಕಾಲದಲ್ಲಿ ಮತ್ತೆ ಭದ್ರಕಾಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಸಮಯದಲ್ಲಿ ನೀವು ರಾಖಿ ಕಟ್ಟಿದರೆ, ಈಗ ನೀವು ಚಿಕ್ಕವರಾಗಿರ್ಬೋದು, ಆದರೆ ಮುಂದೆ ದೊಡ್ಡವರಾದ ನಂತರ ಉಂಟಲ್ಲ, ನಿಮ್ಮ ಸಂಬಂಧ ಮುರಿದು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನಿಮ್ಮನ್ನು ನೋಡಿದರೆ ಅವರಿಗೆ ಆಗೋದಿಲ್ಲ, ಅವರನ್ನು ನೋಡಿದರೆ ನಿಮಗೆ ಆಗೋದಿಲ್ಲ, ಆ ಥರದ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ದೊಡ್ಡವರಾಗಿದ್ದರೂ ಕೂಡ ಹಾಗೆ, ಆಯಿತಾ? ಒಬ್ಬರ ಮುಖ ನೋಡಿದರೆ ಆಗುವುದಿಲ್ಲ, ಅಂತಹ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ದಯವಿಟ್ಟು ರಾಹುಕಾಲದಲ್ಲಿ ರಾಖಿಯನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಇವಾಗ ನಿಮಗೆ ರಕ್ಷಾಬಂಧನ 9ನೇ ತಾರೀಕಿಗೆ ಅಂತ ಹೇಳಿದೆ. ಆವಾಗ ರಾಹುಕಾಲ ಯಾವ ಸಮಯದಲ್ಲಿ ಬರ್ತದೆ ಅಂತ ಹೇಳಿದರೆ, ಬೆಳಿಗ್ಗೆ 9 ಗಂಟೆಯಿಂದ 10ವರೆ ತನಕ ರಾಹುಕಾಲ ಉಂಟು. ಬೆಳಿಗ್ಗೆ 9 ಗಂಟೆಯಿಂದ 10ವರೆ ತನಕ ರಾಹುಕಾಲ ಉಂಟು. ಆ ಸಮಯದಲ್ಲಿ ದಯವಿಟ್ಟು ರಾಖಿ ಕಟ್ಟಲಿಕ್ಕೆ ಹೋಗಬೇಡಿ. ನಿಮ್ಮ ಅಣ್ಣ ತಮ್ಮಂದರ ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು, ಜಗಳ ಆದರೂ ಕೂಡ ಪರವಾಗಿಲ್ಲ, ನಾವು ಕಟ್ಟುದು ನಮಗೆ ಪುರ್ಸೊತ್ತಿಲ್ಲ ಬೇರೆ ಸಮಯದಲ್ಲೆಲ್ಲ ಕಟ್ಟಲಿಕ್ಕೆ. ಆ ರಾಹುಕಾಲ ಗುಳಿಕ ಕಾಲ ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತದೆ, ಯಮಗಂಟ ಕಾಲ ಎಲ್ಲ ಅದೆಲ್ಲ ಕೂತ್ಕೊಂಡು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವವರು ಎಂತ ಬೇಕಾದರೂ ಮಾಡಿ, ನಿಮ್ಮ ಇಷ್ಟ. ಆದರೆ ನಾನು ಹೇಳಿದೆ, ನಿಮ್ಮ ಸಂಬಂಧ ಲಾಸ್ಟ್ ಕೊನೆಯ ತನಕ ಚೆನ್ನಾಗಿರಬೇಕು ಅಂತ ಹೇಳಿದರೆ ದಯವಿಟ್ಟು ಆ ಸಮಯದಲ್ಲಿ ರಾಖಿ ಕಟ್ಟಲಿಕ್ಕೆ ಹೋಗಬೇಡಿ. ಇವಾಗ 3ನೇದು ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದರೆ, ನೀವು ರಾಖಿ ಕಟ್ತಿರಲ್ಲ, ಆ ರಾಖಿಯಲ್ಲಿ ದಾರ ಇರ್ತದೆ ನೋಡಿ, ಆ ದಾರ 3 ದಾರದಿಂದ ಮಾಡಿದ ರಾಖಿ ಇದ್ರೆ ಉಂಟಲ್ಲ, ದಯವಿಟ್ಟು ಅದನ್ನು ಕಟ್ಟಲಿಕ್ಕೆ ಹೋಗಬೇಡಿ, ಆಯಿತಾ? 3 ದಾರದಿಂದ ಮಾಡಿದ ರಾಖಿಯನ್ನು ಕಟ್ಟಬಾರ್ದು. ಜೊತೆಗೆ
ತುಂಡಾಗಿರುವ ರಾಖಿಯನ್ನು ಕೂಡ ಕಟ್ಟಬಾರ್ದು. ನೀವು ರಾಖಿ ತಗೊಳ್ಳುವಾಗನೇ ನೀವು ನೋಡಬೇಕು ಏನಂತ ಹೇಳಿದರೆ ಅದರಲ್ಲಿ 3 ದಾರ ಉಂಟಾ ಅಂತ ಹೇಳ್ಕೊಂಡು ನೋಡಬೇಕು. 2 ದಾರ ಇದ್ದರೆ ಕೂಡ ಪರವಾಗಿಲ್ಲ, 1 ದಾರ ಇದ್ದರೆ ಕೂಡ ಪರವಾಗಿಲ್ಲ. 3 ದಾರ ಅಂತ ಇರುವಂಥದ್ದು ರಾಖಿ ತಗೊಳ್ಬೇಡಿ. ಜೊತೆಗೆ ಸರಿಯಾಗಿ ನೋಡಿ ಏನಂತ ಹೇಳಿದ್ರೆ ಎಲ್ಲಾದರೂ ಕಟ್ಟಾಗಿದೆಯಾ, ಏನಾದರೂ ತುಂಡಾಗಿದೆಯಾ, ಆ ಥರದ್ದೆಲ್ಲ ನೋಡಿಕೊಂಡು, ಮತ್ತು ತುಂಬ ಹಳೆಯದ ಅದನ್ನು ನೋಡಿಕೊಂಡು ನೀವು ತಗೊಳ್ಳಿ. ಬಿಟ್ಟರೆ ಸುಮ್ಮನೆ ಅಂದರೆ ಕಡಿಮೆ ರೇಟಲ್ಲಿ ಸಿಗಲಿ ಅಥವಾ ನಮಗೆ ಇದು ಪುರ್ಸೊತ್ತಿಲ್ಲ, ಹುಡುಕಿ ಕೂತ್ಕೊಂಡ್ಲಿಕ್ಕೆಲ್ಲ ಪುರ್ಸೊತ್ತಿಲ್ಲ, ಯಾವುದು ಸಿಗ್ತದೆ ಅದನ್ನು ತೊಗೊಂಬರ್ತೇನೆ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಿಮಗೆ ನಿಮ್ಮ ಅಣ್ಣನ ರಕ್ಷಣೆ ನಿಮಗೆ ಬೇಕಲ್ವಾ. ಆದ್ದರಿಂದ ರಕ್ಷಣೆ ಕೊಡುವವರು ಕೂಡ ಚೆನ್ನಾಗಿದ್ದರೆ ಮಾತ್ರ ಅಲ್ಲ ನಿಮಗೆ ರಕ್ಷಣೆ ಸಿಗುವುದು. ಅದ್ರ ಜೊತೆಗೆ ಉಂಟಲ್ಲ, ಕಪ್ಪು ಬಣ್ಣದ ರಾಖಿಯನ್ನು ಕೂಡ ಕಟ್ಟಬಾರ್ದು. ಕಪ್ಪು ಮಣಿ ಕೂಡ ಇರಬಾರ್ದು ಆಯಿತಾ ರಾಖಿಯಲ್ಲಿ. ನೆನ್ಪಿಟ್ಕೊಳ್ಳಿ, ನೀವು ಅಣ್ಣನಿಗೆ ತಮ್ಮನಿಗೆ ಕಟ್ಟುವ ರಾಖಿಯಲ್ಲಿ ಕಪ್ಪು ಮಣಿ ಕೂಡ ಇರಬಾರ್ದು. ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಕಪ್ಪು ಬಣ್ಣದ ರಾಖಿಯನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಅಣ್ಣ ಅಥವಾ ತಮ್ಮ ತುಂಬ ಕಷ್ಟ ಅನುಭವಿಸ್ಬೇಕಾಗ್ತದೆ. ಮುಂದೆ ಅವರ ಜೀವನದಲ್ಲಿ ಕಷ್ಟ ಅನುಭವಿಸ್ಬೇಕಾಗ್ತದೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಇವಾಗ 4ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಪ್ಲಾಸ್ಟಿಕ್ದು ರಾಖಿ ಕಟ್ಟಲಿಕ್ಕೆ ಹೋಗಬೇಡಿ. ಜೊತೆಗೆ ದೇವರ ಫೋಟೋ ಇರುವ ರಾಖಿಯನ್ನು ಕೂಡ ಕಟ್ಟಲಿಕ್ಕೆ ಹೋಗಬೇಡಿ ಆಯಿತಾ. ಇದರಿಂದ ಕೂಡ ಏನಾಗುತ್ತೆ ಅಂತ ಹೇಳಿದರೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೆಗೆಟಿವ್ಗಳದ್ದು ಅಂದರೆ ನೆಗೆಟಿವ್ ನಿಮ್ಮ ಜೀವನದಲ್ಲಿ ಯಾವುದು ಕೂಡ ಪಾಸಿಟಿವ್ ಆಗೋದಿಲ್ಲ. ನಿಮ್ಮ ಅಣ್ಣ ಮತ್ತು ನಿಮ್ಮ ಸಂಬಂಧದಲ್ಲಿ ಅಥವಾ ನಿಮ್ಮ ತಮ್ಮನ ಸಂಬಂಧದಲ್ಲಿ ಎಲ್ಲದು ಕೆಟ್ಟದೇ ಆಗ್ತಾ ಇರುತ್ತೆ. ಆದ್ದರಿಂದ ಉಂಟಲ್ಲ, ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಆಗಲಿ ಅಥವಾ ಏನಾದರೂ ಒಂದು ಕಿರಿಕಿರಿ ಆಗಲಿ ಏನಾದರೂ ಒಂದು ನಡೀತಾ ಇರ್ತದೆ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ ಪ್ಲಾಸ್ಟಿಕ್ದಾಗಲಿ ಅಥವಾ ದೇವ್ರದ್ದು ಫೋಟೋ ಇರುವಂಥದ್ದು ರಾಖಿಯನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಈ ಥರ ರಾಖಿ ಕಟ್ಟಿದರೆ ಏನಾಗುತ್ತೆ ಅಂತ ಹೇಳಿದರೆ ಅವರ ಸಂಬಂಧ ಕೂಡ ಹಾಳಾಗುತ್ತೆ. ಅಂದರೆ ನಿಮ್ಮ ತಮ್ಮ ಅಥವಾ ಅಣ್ಣನ ಸಂಬಂಧ, ಅವರ ಮನೆಯಲ್ಲಿ ಇರ್ತಾರಲ್ಲ ಅವರ ಸಂಸಾರ ಕೂಡ ಹಾಳಾಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ದಯವಿಟ್ಟು ಉಂಟಲ್ಲ ಪ್ಲಾಸ್ಟಿಕ್ದೆಲ್ಲ ತಗೊಂಡು ಕಟ್ಟಲಿಕ್ಕೆ ಹೋಗಬೇಡಿ. 5ನೇದು ಏನಂತ ಹೇಳಿದರೆ, ರಾಖಿ ಕಟ್ಟುವಾಗ ನಾನು ಆವಾಗನೇ ಫಸ್ಟ್ ಹೇಳಿದೆ ನೋಡಿ ಯಾವ ರೀತಿಯಲ್ಲಿ ರಾಖಿ ಕಟ್ಟಬೇಕು ಅಂತ. ರಾಖಿ ಕಟ್ಟುವಾಗ ಉಂಟಲ್ಲ, ದಯವಿಟ್ಟು ನೀವು ಇದೊಂದು ಕೆಲಸ ಮಾಡಲೇಬೇಕು ಪ್ರತಿಯೊಬ್ಬರು. ಏನಂತ ಹೇಳಿದರೆ, ರಾಖಿ ಕಟ್ತಾ ಇರಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಯಾವಾಗಲೂ ನನ್ನ ಮತ್ತು ನಿಮ್ಮ ಸಂಬಂಧ ಅಂದರೆ ಅಣ್ಣ ಆಗಲಿ ತಮ್ಮ ಆಗಲಿ ಆಯಿತಾ, ನನ್ನ ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿರಬೇಕು. ಕೊನೆಯವರೆಗೂ ನಾವು ಅಣ್ಣ ತಂಗಿಯರಾಗಿ ಅಥವಾ ತಮ್ಮ ಅಕ್ಕನಾಗಿ ಖುಷಿಯಾಗಿರಬೇಕು. ಮುಂದಿನ ಜನ್ಮದಲ್ಲೂ ಕೂಡ ನೀನೇ ನನಗೆ ಅಣ್ಣನಾಗಿ ಸಿಗಬೇಕು ಅಥವಾ ನೀನೇ ನನ್ನ ತಮ್ಮನಾಗಿ ಸಿಗಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವೇನು ಮಾಡಿ ಅಂತ ಹೇಳಿದರೆ ರಾಖಿ ಕಟ್ಟಿದರೆ ನಿಮ್ಮ ಅಣ್ಣನ ಜೀವನ ಕೂಡ ಚೆನ್ನಾಗಿರ್ತದೆ, ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಅಣ್ಣನ ಜೀವನ ಕೂಡ ಸುಖವಾಗಿರುತ್ತೆ, ನಿಮ್ಮ ಜೀವನ ಕೂಡ ಸುಖವಾಗಿರುತ್ತೆ. ಆದ್ದರಿಂದ ನೀವು ರಾಖಿ ಕಟ್ಟುವ ಸಮಯದಲ್ಲಿ ಅಣ್ಣ ಎಷ್ಟು ಹಣ ಕೊಡ್ತಾನೆ, ಚಾಕ್ಲೇಟ್ ಕೊಡ್ತಾನ, ಗಿಫ್ಟ್ ಕೊಡ್ತಾನ, ಎಂತ ಕೊಡ್ಬೋದು ಅಂತ ಹೇಳ್ಕೊಂಡು ಎಣಿಸೋದಕ್ಕಿಂತ ನಮ್ಮ ಮತ್ತು ಅಣ್ಣನ ಜೀವನ ಅಥವಾ ನನ್ನ ಮತ್ತು ನನ್ನ ತಮ್ಮನ ಜೀವನ ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವು ರಾಖಿ ಕಟ್ತಿದ್ರೆ ನಿಮಗೆ ಪ್ರತಿ ವರ್ಷ ಎಷ್ಟೇ ಕೋಪದಲ್ಲಿದ್ದರೂ ಕೂಡ ನಿಮ್ಮ ಅಣ್ಣ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ರಾಖಿ ಕಟ್ಟಲಿಕ್ಕೆ ಆಯಿತಾ. ಇಲ್ಲ ಅಂತ ಹೇಳಿದರೆ ನಿಮ್ಮ ತಮ್ಮ ಆದರೂ ಕೂಡ ಅಷ್ಟೇ. ಇಲ್ಲ ಅಂತ ಹೇಳಿದರೆ ನೀವೇ ನಿಮ್ಮ ಅಣ್ಣನ ಬಳಿ ಹೋಗಿ ಅಂದರೆ ನಿಮ್ಮ ತವರು ಮನೆಗೆ ಹೋಗಿ ರಾಖಿ ಕಟ್ಟುವ ಸಂಭವ ಬರ್ತದೆ ಆಯಿತಾ. ಎಷ್ಟೇ ಬಿರುಕು ಮೂಡಿದ್ರೂ ಕೂಡ ಈ ರಕ್ಷಾಬಂಧನದಿಂದ ನಿಮ್ಮ ಜೀವನ, ನಿಮ್ಮ ಅಣ್ಣ ಮತ್ತು ನಿಮ್ಮ ತಂಗಿಯ ಜೀವನ ಒಳ್ಳೆಯದಾಗ್ತದೆ ಆಯಿತಾ. ಈ ಕೆಲಸ ಮಾಡಿ. ಮತ್ತು ಇದು ಮನೆಯವರಿಗೆ ಮಾತ್ರ ನಾನು ಸಂಬಂಧಪಟ್ಟಿದ್ದು ಹೇಳ್ತಾ ಇರೋದು. ಅಂದರೆ ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತ ಅಣ್ಣ ಅಥವಾ ನೀವು ಸ್ವಂತ ತಮ್ಮನಿಗೆ ರಾಖಿ ಕಟ್ಟೋದಾದರೆ, ಇವಾಗ ಕೆಲವರು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯಲ್ಲಿ ಅಣ್ಣ ತಮ್ಮಂತಿಗೂ ಕೂಡ ರಾಖಿ ಕಟ್ತಾರೆ, ಹೊರಗಡೆ ಕೂಡ ಅಂದರೆ ಸ್ವಂತ ರಕ್ತ ಸಂಬಂಧನೇ ಆಗಬೇಕು ಅಂತ ಹೇಳ್ಕೊಂಡು ಇಲ್ಲ ಆಯಿತಾ. ರಾಖಿ ಕಟ್ಟಲಿಕ್ಕೆ ರಕ್ತ ಸಂಬಂಧನೇ ಆಗಿರ್ಬೇಕಂತ ಹೇಳ್ಕೊಂಡು ಇಲ್ಲ ಆಯಿತಾ. ಮನಸ್ಸಿನಲ್ಲಿ ನಮಗೆ ಅಣ್ಣ ಅಥವಾ ನಮ್ಮ ತಮ್ಮ ಅಂತ ಹೇಳ್ಕೊಂಡು ಭಾವನೆ ಇದ್ದರೆ ಉಂಟಲ್ಲ, ಅವರು ಯಾರಾದರೂ ಕೂಡ ನಮ್ಮ ಅಣ್ಣ ತಮ್ಮನೇ ಆಗ್ತಾರೆ. ಅವರಿಗೂ ಕೂಡ ನೀವು ರಕ್ಷೆಯನ್ನು ಕಟ್ಟೋದಾದರೆ ಆರತಿಯೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದರೆ ರಾಖಿ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಮತ್ತು ಏನಂತ ಹೇಳಿದರೆ ಒಂದು ಸ್ವೀಟನ್ನಾದರೂ ಅವರಿಗೆ ತಿನ್ನಿಸಿ ಆಯಿತಾ. ಅವರ ಜೊತೆಗೂ ಕೂಡ ನಿಮ್ಮ ಅಣ್ಣ ತಂಗಿಯ ಸಂಬಂಧ ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಳ್ಳಿ. ಆವಾಗ ಅವರು ಕೊನೆ ತನಕ ಕೂಡ ನಿಮ್ಮ ಅಣ್ಣನಾಗಿಯೇ ಅಥವಾ ನಿಮ್ಮ ತಮ್ಮನಾಗಿಯೇ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಅವರು ಕೂಡ ಹೇಗೆ ನಿಮ್ಮ ಸ್ವಂತ ಅಣ್ಣ ತಮ್ಮ ರಕ್ಷಣೆ ಮಾಡ್ತಾರೆ ನೋಡಿ, ಅದೇ ರೀತಿಯಲ್ಲಿ ಅವರು ಕೂಡ ನಿಮಗೆ ರಕ್ಷಣೆ ಕೊಡ್ತಾರೆ. ನಾಳೆ ವಿಡಿಯೋದಲ್ಲಿ ನೀವು ರಕ್ಷಾಬಂಧನ ಕಟ್ಟಲಿಕ್ಕೆ ಅಣ್ಣನ ಮನೆಗೆ ಹೋದಾಗ ಯಾವ ವಸ್ತುವನ್ನು ನೀವು ತವರ ಮನೆಯಿಂದ ತಗೋಬರಬಾರ್ದು ಅಂತ ಹೇಳ್ಕೊಂಡು ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತು ಹೇಳಿದರೆ ತುಂಬ ಲಾಂಗ್ ಆಗ್ತದೆ ವಿಡಿಯೋ ಆಯಿತಾ. ಆದ್ದರಿಂದ ನಾಳೆಯ ವಿಡಿಯೋದಲ್ಲಿ ಅದನ್ನು ಹೇಳ್ತೇನೆ. ದಯವಿಟ್ಟು ಆ ವಸ್ತುಗಳನ್ನು ನೀವು ತವರು ಮನೆಯಿಂದ ತರಲಿಕ್ಕೆ ಹೋಗಬೇಡಿ ಆಯಿತಾ. ನಿಮಗೂ ಕಷ್ಟ ಆಗ್ತದೆ, ನಿಮ್ಮ ಅಣ್ಣನಿಗೂ ಕಷ್ಟ ಆಗ್ತದೆ, ಅಮ್ಮನಿಗೂ ಕಷ್ಟ ಆಗ್ತದೆ. ಅದು ಯಾವುದು ಅಂತ ಹೇಳ್ಕೊಂಡು ನಾಳೆ ನೋಡುವ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.